ಎಲ್ಲರಿಗೂ ನಮಸ್ಕಾರ. ನಿಮ್ಮ ಅಮ್ಮನ ವಯಸ್ಸು 45ರಿಂದ 50ರ ಆಸುಪಾಸಲ್ಲಿದ್ದರೆ ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. ಏನಕ್ಕೆ ಅಂದರೆ ಅಮ್ಮ ಇವಾಗ ಮೆನೋಪಾಸ್ ಸ್ಟೇಜಲ್ಲಿದ್ದಾರೆ, ಅಂದರೆ ಪೀರಿಯಡ್ ಸ್ಟಾಪ್ ಆಗೋ ಸ್ಟೇಜಲ್ಲಿದ್ದಾರೆ. ಆದರೆ ಏನಿವಾಗ ಪೀರಿಯಡ್ ಸ್ಟಾಪ್ ಆಗಿಬಿಡುತ್ತೆ ಅಷ್ಟೇ ತಾನೇ, ಅದಕ್ಕೊಂದು ವಿಡಿಯೋ ಮಾಡಬೇಕಾ? ಹಂಗಂತೆಲ್ಲ ಬೈಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಮೆನೋಪಾಸ್ ಸ್ಟೇಜಲ್ಲಿ ಎಷ್ಟು ತೊಂದರೆ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕಾಮನ್ ಆಗಿ ಈ ಮೆನೋಪಾಸ್ ಟೈಮ್ ಅಂದರೆ 45ರಿಂದ 50 ವರ್ಷ ಅಂತ ಹೇಳ್ತಾರೆ, ಕೆಲವರಿಗೆ 52 ವರ್ಷದವರೆಗೂ ಇರ್ಬೋದು. ಈ ಮೆನೋಪಾಸ್ ಟೈಮಲ್ಲಿ 2 ಸ್ಟೇಜ್ ಇರುತ್ತೆ: ಪೆರಿ ಮೆನೋಪಾಸ್ ಪೀರಿಯಡ್, ಪೋಸ್ಟ್ ಮೆನೋಪಾಸ್ ಪೀರಿಯಡ್. ಈ ಪೆರಿ ಮೆನೋಪಾಸ್ ಪೀರಿಯಡಲ್ಲಿ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಒಂದ್ಸಲನಾದ್ರು ಯೋಚನೆ ಮಾಡಿದ್ದೀರಾ? ಅಟ್ಲೀಸ್ಟ್ ಕೇಳಿದ್ದೀರಾ, ಅಮ್ಮ ನಿಂಗೆ ಹೇಗೆ ಅನ್ನಿಸ್ತಾ ಇದೆ, ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತ ಕೇಳಿದ್ದೀರಾ? ಅವ್ರಿಗೆ ಆ ಟೈಮಲ್ಲಿ ಹೊಟ್ಟೆ ನೋವು ತುಂಬ ಇರುತ್ತೆ, ತುಂಬ ಸುಸ್ತಾಗ್ತಿರುತ್ತೆ, ಓವರ್ ಬ್ಲೀಡಿಂಗ್ ಆಗುತ್ತೆ, ನೈಟ್ ಟೈಮ್ ತುಂಬ ಸಡನ್ನಾಗಿ ಸ್ವೆಟ್ ಆಗ್ತಿರ್ತಾರೆ, ಬೆವರ್ತಾನೇ ಇರ್ತಾರೆ, ನಿದ್ದೆ ಸರಿಯಾಗಿ ಬರ್ತಿರಲ್ಲ, ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ, ಕೂದಲು ತುಂಬ ಉದುರೋಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸಡನ್ನಾಗಿ ದೇಹ ಪೂರ್ತಿ ಹೀಟ್ ಆಗಿಬಿಡುತ್ತೆ, ತುಂಬ ಬಿಸಿ ಬಿಸಿ ಆಗ್ತಾ ಇರುತ್ತೆ ದೇಹ ಎಲ್ಲ, ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಅಂದರೆ ಸಡನ್ನಾಗಿ ದುಃಖ ಆಗ್ತಿರುತ್ತೆ, ಸಡನ್ನಾಗಿ ಇರಿಟೇಟ್ ಆಗ್ತಾ ಇರ್ತಾರೆ, ಕಿರ್ಚಾಡ್ತಿರ್ತಾರೆ, ಬೈತಾ ಇರ್ತಾರೆ, ಕೋಪ ಮಾಡ್ಕೋತಾರೆ, ಸಡನ್ನಾಗಿ ದುಃಖ ಆಗುತ್ತೆ, ಅಳ್ತಾ ಇರ್ತಾರೆ. ಹೀಗೆ ತುಂಬ ರೀತಿಯ ಮೂಡ್ ಸ್ವಿಂಗ್ಸ್ ಆಗ್ತಾನೇ ಇರುತ್ತೆ. ಇನ್ನು ಪೋಸ್ಟ್ ಮೆನೋಪಾಸ್ ಪೀರಿಯಡಲ್ಲಿ ಇದು ತುಂಬ ಡೇಂಜರಸ್ ಪೀರಿಯಡ್ ಅಂತಲೇ ಹೇಳ್ಬೋದು. ಈ ಸ್ಟೇಜಲ್ಲಿ ಈಸ್ಟ್ರೋಜನ್ ಲೆವೆಲ್ ಒಂದೇ ಸರಿ ಡ್ರಾಪ್ ಆಗಿಬಿಡುತ್ತೆ. ಈ ಈಸ್ಟ್ರೋಜನ್ ಇಂಬ್ಯಾಲೆನ್ಸಿಂದ ತುಂಬ ರೀತಿಯ ತೊಂದರೆಗಳಾಗುತ್ತೆ. ಅದರಲ್ಲಿ ಮೇನಾಗಿ ಓಸ್ಟಿಯೋಪೊರೋಸಿಸ್ ಅಂದರೆ ಬೋನ್ ಡೆನ್ಸಿಟಿ, ಮೂಳೆ ಡೆನ್ಸಿಟಿ ಕಡಿಮೆ ಆಗಿಬಿಡುತ್ತೆ, ಮೂಳೆ ವೀಕ್ ಆಗೋದು, ಮೂಳೆ ಸವಿತ ಜಾಸ್ತಿ ಆಗುತ್ತೆ, ಚಿಕ್ಕದು ಏಟಾಗಿರುತ್ತೆ, ಜಸ್ಟ್ ಎಲ್ಲರ ಎಟ್ಕೊಂಡ್ರೆ ಸಾಕು ಅಲ್ಲಿ ಮೂಳೆ ಎಲ್ಲ ಫ್ರ್ಯಾಕ್ಚರ್ ಆಗಿಬಿಡುತ್ತೆ, ತುಂಬ ನೋವಾಗ್ತಿರುತ್ತೆ, ತುಂಬ ದಿನಗಳವರೆಗೂ ಅವ್ರಿಗೆ ಅಲ್ಲಿ ನೋವಾಗ್ತಿರುತ್ತೆ ಆ ಮೂಳೆ ಎಲ್ಲ. ಆ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿ ಅಮ್ಮಂದಿರನ್ನ ನೋಡ್ಕೋಬೇಕು, ಇಲ್ಲಾಂದರೆ ಆ ಟೈಮಲ್ಲಿ ಆಗುವಂಥ ಚಿಕ್ಕ ಚಿಕ್ಕ ಫ್ರ್ಯಾಕ್ಚರೇ ಲೈಫ್ ಲಾಂಗ್ ನೋವು ಕೊಡುತ್ತೆ. ಅಮ್ಮ ಮೆನೋಪಾಸ್ ಟೈಮಲ್ಲಿದ್ದರೆ ದಯವಿಟ್ಟು ನಾನು ಹೇಳುವಂತಹ ಈ 3 ಕೆಲಸನ ಮರಿದಲೆ ಮಾಡಿ ಪ್ಲೀಸ್. ಮೊದಲನೇದು, ಅವ್ರಿಗೆ ಇಮಿಡಿಯೇಟಾಗಿ ವೈಟಮಿನ್ D3, HbA, FBS, ಥೈರಾಯ್ಡ್, B12 ಈ ಟೆಸ್ಟ್ಗಳನ್ನ ಮಾಡಿಸಿ. ಈ ಡಿಫಿಷಿಯನ್ಸಿಗಳು ಇರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಆ ಮೆನೋಪಾಸ್ ಟೈಮಲ್ಲಿ. ದಯವಿಟ್ಟು ಈ ಟೆಸ್ಟ್ಗಳನ್ನ ಮಾಡಿಸಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್ 2ನೇ ಕೆಲಸ, ಅವ್ರಿಗೆ ಕ್ಯಾಲ್ಶಿಯಂ ಹೆಚ್ಚಾಗಿರುವಂಥ ಆಹಾರಗಳನ್ನ ಕೊಡಿ. ಹಾಲಿಗಿಂತ 10 ಪಟ್ಟು ಜಾಸ್ತಿ ಕ್ಯಾಲ್ಶಿಯಂ ಇರುವಂಥ ಆಹಾರಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅಂಥ ಆಹಾರಗಳನ್ನ ಕೊಡಿ. ಬೆಸ್ಟ್ ಕ್ಯಾಲ್ಶಿಯಂ ಫುಡ್ ಅಂದರೆ ಡೈಲಿ 1 ಟೀ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದನ್ನಾದರೂ ಸ್ವಲ್ಪ ಹುರ್ಕೊಂಡು ಚೆನ್ನಾಗಿ ತಿನ್ನೋದಕ್ಕೆ ಹೇಳಿ. ಅಷ್ಟೇ ಸಾಕು, ಅವ್ರಿಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಎಲ್ಲ ಸಿಗುತ್ತೆ, ಅವರ ಮೂಳೆ ಗಟ್ಟಿ ಮುಟ್ಟಾಗುತ್ತೆ. ಇಲ್ಲ ನಾವು ಫುಡ್ಡೆಲ್ಲ ಕರೆಕ್ಟಾಗಿ ತೊಗೊಳಕ್ಕಾಗಲ್ಲ, ಎಳ್ಳು ತಿನ್ನೋಕ್ಕಾಗಲ್ಲ, ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಕ್ಯಾಲ್ಶಿಯಂ ಡಿಫಿಷಿಯನ್ಸಿಗೆ ಟ್ಯಾಬ್ಲೆಟ್ಸ್ ಇರುತ್ತೆ, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಆ ಟ್ಯಾಬ್ಲೆಟ್ಸ್ನ ಪ್ರತಿದಿನ ಹಾಕ್ಕೊಳ್ಳಿ. ಈ ಕ್ಯಾಲ್ಶಿಯಂ ಆಹಾರದ ಜೊತೆ ಫರ್ಮೆಂಟೆಡ್ ಆಹಾರಗಳನ್ನ ಕೊಡಿ. ಫರ್ಮೆಂಟೆಡ್ ಆಹಾರದಲ್ಲಿ ಮುಖ್ಯವಾಗಿ ಸಿರಿಧಾನ್ಯದ ಅಂಬಲಿ ಬರುತ್ತೆ, ಸಿರಿಧಾನ್ಯದ ಅಂಬಲಿ ಕೊಡಿ. ಮೊಸರು, ಇಡ್ಲಿ, ದೋಸೆ ಇಂಥ ಆಹಾರಗಳನ್ನ ಕೊಡಿ. 5 ಸಿರಿಧಾನ್ಯಗಳಿವೆ, ಒಂದೊಂದು ದಿನ ಒಂದೊಂದು ಸಿರಿಧಾನ್ಯದ ಅಂಬಲಿ ಮಾಡಿಬಿಟ್ಟು 1 ಗ್ಲಾಸಸ್ಸು ಕುಡಿಸಿ ಸಾಕು. ಅದರಿಂದ ಅವ್ರಿಗೆ B12 ಡಿಫಿಷಿಯನ್ಸಿ ಬರೋಲ್ಲ, ಅವರ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಅವ್ರಿಗೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ಸಿಗುತ್ತೆ. 5 ದಿನ 5 ಸಿರಿಧಾನ್ಯ ಆಯಿತು. 6ನೇ ದಿನ ರಾಗಿ ಅಂಬಲಿ ಮಾಡಿ ಕುಡಿಸಿ ಅಥವಾ ರಾಗಿ ಗಂಜಿ ಮಾಡಿ ಕುಡಿಸಿ. ಇನ್ನೊಂದು ದಿನ ಅನ್ನದ ಅಂಬಲಿ ಕುಡಿಸಿ. ಹೀಗೆ 7 ದಿನ 7 ರೀತಿಯ ಅಂಬಲಿ ಮಾಡಿ ಅಮ್ಮಂದಿರಿಗೆ ಕುಡಿಸಿ, ನೀವು ಕುಡಿರಿ. ನಿಮ್ಮ ಗಟ್ ಹೆಲ್ತ್, ನಿಮ್ಮ ಹೊಟ್ಟೆ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಯಾವುದೇ ಪೋಷಕಾಂಶದ ಕೊರತೆ, ನ್ಯೂಟ್ರಿಷನ್ಸ್ ಡಿಫಿಷಿಯನ್ಸಿ ಬರಲ್ಲ. ಪ್ರತಿದಿನ ಕಾಫಿ ಟೀ ಕುಡಿಸೋದನ್ನು ಬಿಟ್ಬಿಟ್ಟು ಈ ರೀತಿ ಆರೋಗ್ಯಕರವಾಗಿರುವಂತಹ ಅಂಬಲಿನ ಅಮ್ಮಂಗೆ ಮಾಡಿಕೊಡಿ. ಇಷ್ಟು ವರ್ಷ ನಿಮ್ಮ ಬಗ್ಗೆ ಕೇರ್ ಮಾಡಿದಾರಲ್ವಾ, ಸೊ ಇನ್ನು ಮುಂದೆನಾದರೂ ಸ್ವಲ್ಪನಾದರೂ ಅಮ್ಮನ ಬಗ್ಗೆ ಕೇರ್ ಮಾಡಿ. ನೆಕ್ಸ್ಟ್ 3ನೇ ಕೆಲಸ, ಈ ಟೈಮಲ್ಲಿ ಅಂದರೆ ಮೆನೋಪಾಸ್ ಟೈಮಲ್ಲಿ ಅವರ ವೆಯ್ಟ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಅಂದರೆ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಚಿಕ್ಕ ಪುಟ್ಟ ಎಕ್ಸಸೈಸ್ನ ಮಾಡಿಸೋದಕ್ಕೆ ಟ್ರೈ ಮಾಡಿ. ಇಲ್ಲ ನಮ್ಮಮ್ಮ ಎಕ್ಸಸೈಸೇ ಮಾಡಲ್ಲ ಅಂದರೆ ಸರಿ, ಒಂದು ಅರ್ಧ ಗಂಟೆನಾದರೂ ವಾಕಿಂಗ್ ಕರ್ಕೊಂಡು ಹೋಗಿ, ವಾಕ್ ಮಾಡಿಸಿ. ಅರ್ಧ ಗಂಟೆ ಮಸ್ಟ್, ಬೆಳಗ್ಗೆ ಒಂದು ಅರ್ಧ ಗಂಟೆ ಮಾಡಿಸಿ, ಸಂಜೆ ಒಂದು ಅರ್ಧ ಗಂಟೆ ಮಾಡಿಸಿ. ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ಸೊ ಪ್ರತಿದಿನ ಒಂದು ಅರ್ಧ ಗಂಟೆನಾದರೂ ವಾಕ್ ಮಾಡಿಸಿ, ಅವರ ವೆಯ್ಟ್ ಮ್ಯಾನೇಜ್ಮೆಂಟ್ ಸರಿ ಹೋಗ್ಬಿಡುತ್ತೆ, ವೆಯ್ಟಲ್ಲಿ ಇಂಬ್ಯಾಲೆನ್ಸ್ ಆಗಲ್ಲ. ಈ ಎಲ್ಲ ಸ್ಟೆಪ್ಗಳಿಗಿಂತ ತುಂಬ ಇಂಪಾರ್ಟೆಂಟ್ ಕೆಲಸ ಯಾವುದು ಗೊತ್ತಾ? ಅವ್ರನ್ನ ಗೈನಕಾಲಜಿಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಅವ್ರಿಗೆ ಆಗ್ತಿರೋಂಥ ಓವರ್ ಬ್ಲೀಡಿಂಗ್ ಇರ್ಬೋದು, ಪೇಯ್ನ್ಸ್ ಇರ್ಬೋದು, ಬೇರೆ ಏನೋ ಹೇಳ್ಕೊಳಕ್ಕಾಗ್ದಲ್ಲೇ ಇರುವಂಥ ನೋವುಗಳು ತುಂಬ ಇರುತ್ತೆ, ಅದನ್ನು ಡಾಕ್ಟರ್ ಹತ್ರ ಹೇಳ್ಕೊತಾರೆ, ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಮ್ಮಂದಿರ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾನು ಹೇಳಿರೋಂಥ ಎಲ್ಲ ಕೆಲಸನೂ ಮಾಡಿ, ಓಕೆ ಪ್ಲೀಸ್. ಹೆಣ್ಮಕ್ಳೇ ನಮ್ಮ ಪೀರಿಯಡ್ಸ್ ಸ್ಟಾರ್ಟ್ ಆದಾಗ ಅಥವಾ ಎವ್ರಿ ಮಂತ್ ಪೀರಿಯಡ್ಸಲ್ಲಿ ನಮ್ಮನ್ನ ಎಷ್ಟು ಕೇರಾಗಿ ನೋಡ್ಕೊಂಡಿದ್ದಾರೆ ಅಲ್ವಾ ಅಮ್ಮ.
ಸೊ ಅವರ ಪೀರಿಯಡ್ ನಿಂತೋಗೋ ಸ್ಟೇಜ್ ಅಂದರೆ ಮೆನೋಪಾಸ್ ಸ್ಟೇಜಲ್ಲಿ ನೀವು ಸ್ವಲ್ಪ ಕೇರ್ ಮಾಡಿ. ಬರೀ ಹೆಣ್ಮಕ್ಳೇ ನೋಡ್ಕೋಬೇಕಾ, ಗಂಡು ಮಕ್ಳು ನೋಡ್ಕೋಬಾರ್ದಾ ಅಂತ ಅಲ್ಲಪ್ಪ. ಗಂಡು ಮಕ್ಕಳು ಪ್ಲೀಸ್ ಅವರ ನೋವನ್ನ ಅರ್ಥ ಮಾಡಿಕೊಂಡು ಡಾಕ್ಟ್ರಿಗೆ ಒಂದು ಸಲ ತೋರಿಸಿ ನಾನು ಹೇಳಿರೋಂಥ ಮಾಹಿತಿ ಎಲ್ಲನೂ ಫಾಲೋ ಮಾಡಿ. ಓಕೆನಾ? ಇಷ್ಟೊಂದೆಲ್ಲ ಹೇಳ್ತಿರಲ್ಲ ಮೇಡಮ್, ನೀವು ನೋಡ್ಕೊಂಡಿದ್ದೀರಾ ಅಂದರೆ ಅಮ್ಮನ ಮೆನೋಪಾಸ್ ಟೈಮಲ್ಲಿ ನಾನಿನ್ನು ಕಾಲೇಜ್ ಓದ್ತಾ ಇದ್ದೆ. ಆವಾಗ ನಮಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಆವಾಗ ಫೋನು ಇಂಟರ್ನೆಟು ಯಾವುದೂ ಇರಲಿಲ್ಲ. ಇಷ್ಟು ಇನ್ಫಾರ್ಮೇಷನ್ ಗೊತ್ತೂ ಇರಲಿಲ್ಲ, ಹೇಳೋರು ಇರಲಿಲ್ಲ ನಮಗೆ. ಅವ್ರು ಯಾಕೆ ಹಿಂಗೆ ಹಾಡ್ತಾ ಇದ್ದಾರೆ, ಯಾಕೆ ಹಿಂಗೆ ಕೋಪ ಮಾಡ್ಕೋತಾರೆ, ತುಂಬ ಯಾಕೆ ಬೇಜಾರು ಮಾಡ್ಕೋತಾ ಇದ್ದಾರೆ, ಇಷ್ಟೊಂದು ಯಾಕೆ ಬ್ಲೀಡಿಂಗ್ ಆಗ್ತಿದೆ, ಅದ್ರ ಬಗ್ಗೆ ಏನೂ ಐಡಿಯಾನೂ ಇರಲಿಲ್ಲ. ಸೊ ಇವಾಗ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಹೇಳಬೇಕು ಅನ್ನಿಸ್ತು. ನಾವು ಮಾಡಿರೋಂತಹ ತಪ್ಪು ನೀವು ಮಾಡಬೇಡಿ. ನಾವು ಆವಾಗ ನೋಡ್ಕೊಳಕ್ಕಾಗಲಿಲ್ಲ ನಮ್ಮಮ್ಮನ, ನೀವು ಇವಾಗ ಹುಷಾರಾಗಿ ನೋಡ್ಕೊಳ್ಳಿ ಆ ಟೈಮಲ್ಲಿ. ಓಕೆನಾ? ಈ ಮೆನೋಪಾಸ್ ಸ್ಟೇಜಲ್ಲಿ ನೀವು ಅಮ್ಮನ್ನ ಹುಷಾರಾಗಿ ನೋಡಿಕೊಂಡ್ರೆ ನೆಕ್ಸ್ಟ್ 50 ವರ್ಷವೂ ಅಮ್ಮ ನಿಮ್ಮನ್ನು ತುಂಬ ಹುಷಾರಾಗಿ ನೋಡ್ಕೋತಾರೆ. ವಿಡಿಯೋ ಇಷ್ಟ ಆಯಿತಾ? ಸ್ವಲ್ಪನಾದ್ರು ಯೂಸ್ಫುಲ್ ಅನ್ನಿಸ್ತಾ? ಹಾಗಾದ್ರೇ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಕೂಡ ಅವ್ರ ಅಮ್ಮನ ಬಗ್ಗೆ ಕೇರ್ ಮಾಡಲಿ. ಮಾತೃದೇವೋ ಭವ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.